ನಮಸ್ಕಾರ ಸ್ನೇಹಿತರೆ, ನಮ್ಮನೆ ರುಚಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಒಂದು ತುಂಬ ಉಪಯೋಗ ಆಗುವಂಥ ಒಂದು ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಅಂಥದ್ದೇನು ಅಂತೀರಾ, ಇದೊಂದು ರೆಗ್ಯುಲರ್ ದೋಸೆ ಅಂದ್ಕೋಬೇಡಿ. ಇದನ್ನು ನಾನು ತಯಾರಿಸಿರೋದು ಉಳಿದಿರೋವಂಥ ಚಪಾತಿನ ಬಳಸ್ಕೊಂಡು ಈ ರೀತಿ ಗರಗರಿ ಆಗಿರೋಂಥ ದೋಸೆನ ತಯಾರಿಸ್ಕೋಬೋದು. ಯಾರಿಗೂ ಗೊತ್ತಾಗೋದಿಲ್ಲ ನೀವು ಉಳಿದಿರೋಂಥ ಚಪಾತಿನ ಬಳಸಿ ಈ ದೋಸೆನ ತಯಾರಿಸಿದ್ದೀರಾ ಅಂತ. ತುಂಬ ಚೆನ್ನಾಗಿ ಇರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ನನ್ನ ವಿಡಿಯೋ ನೀವೇನಾದರೂ ಮೊದಲನೇ ಬಾರಿ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋನ ತಕ್ಷಣ ನೋಡೋದಕ್ಕೆ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಅದರಲ್ಲಿ ಆಲ್ ಆನ್ ಆಪ್ಷನ್ ಸೆಲೆಕ್ಟ್ ಮಾಡೋದು ಮಾತ್ರ ಮರಿಬೇಡಿ. ಚಪಾತಿನ ಬಳಸಿ ಗರ್ಗರಿ ದೋಸೆ ತಯಾರಿಸೋದು ಹೇಗೆ, ಏನೇನು ಸಾಮಗ್ರಿ ಬೇಕು ಅಂತ ನೋಡೋಣ. ಮೊದಲನೇದಾಗಿ ಇದಕ್ಕೆ ಉಳಿದಿರೋಂಥ ಚಪಾತಿ ತೊಗೊಂಡಿದ್ದೀನಿ. ನಾನಿಲ್ಲಿ 3 ಚಪಾತಿ ತೊಗೊಂಡಿದ್ದೀನಿ. 3 ಚಪಾತಿ ಅಳತೆಗೆ ಹೇಳ್ತಾ ಇದ್ದೀನಿ. ನೀವೇನಾದರೂ ಕಮ್ಮಿ ಜಾಸ್ತಿ ತೊಗೊಳೋಂಗಿದ್ರೆ ಅದರ ಪ್ರಕಾರವಾಗಿ ಬೇರೆ ಪದಾರ್ಥಗಳನ್ನು ಕಮ್ಮಿ ಜಾಸ್ತಿ ತೊಗೋಬೇಕು. 3 ಚಪಾತಿಗಳನ್ನು ಕೈಯಲ್ಲೇ ರಫ್ ಆಗಿ ಮುರಿದು ಒಂದು ಬೌಲ್ಗೆ ಹಾಕ್ಕೊಳ್ಳೋಣ. ರಫ್ ಆಗಿ ಇದನ್ನು ಚೂರು ಮಾಡಿಕೊಂಡ್ರೆ ಸಾಕು. ನಾವು ಇದನ್ನು ಮತ್ತೆ ಆಮೇಲಿಂದ ಮಿಕ್ಸಿ ಜಾರ್ಗೆ ಹಾಕ್ಕೋತೀವಿ. ಅದರಿಂದ ಎಲ್ಲವನ್ನೂ ಈ ರೀತಿ ಚೂರು ಮಾಡಿಕೊಂಡು ಒಂದು ಬೌಲ್ಗೆ ಹಾಕಿ ಇದಕ್ಕೆ 3/4 ಕಪ್ಪು ಮೊಸರು ಹಾಕ್ಕೊಳ್ಳೋಣ. ಮೊಸರು ತೀರಾ ಹುಳಿ ಇರುವಂಥ ಮೊಸರು ಬೇಡ, ಸ್ವಲ್ಪ ಫ್ರೆಶ್ ಇರುವಂಥ ಮೊಸರನ್ನೇ ಹಾಕ್ಕೊಳ್ಳಿ. ಮೊಸರನ್ನ ಹಾಕ್ಕೊಂಡ್ಮೇಲೆ ಎಲ್ಲ ಚಪಾತಿ ಚೂರುಗಳಿಗೂ ಮೊಸರು ಹತ್ತೋ ರೀತಿ ನೀಟಾಗಿ ಇದನ್ನು ಕಲಿಸ್ಕೋಬೇಕು. ಒಂದ್ಸಲ ಇದೆಲ್ಲವನ್ನೂ ಚೆನ್ನಾಗಿ ಕಲಿಸ್ಕೊಂಡ್ಮೇಲೆ ಇದನ್ನು ಸ್ವಲ್ಪ ಹೊತ್ತು ನೆನೆಯೋಕೆ ಬಿಟ್ಬಿಡೋಣ. ನೋಡಿ, ನಾನು ಇಲ್ಲಿ ಎಲ್ಲ ಚಪಾತಿ ಚೂರಿಗೂ ಮೊಸರು ಹತ್ತೋ ರೀತಿ ನೀಟಾಗಿ ಕಲಿಸ್ಕೊಂಡಿದ್ದೀನಿ. ಈಗ ಒಂದು ತಟ್ಟೆ ಮುಚ್ಚಿಟ್ಬಿಟ್ಟು ಇದನ್ನು 10-15 ನಿಮಿಷ ನೆನೆಯೋಕೆ ಬಿಟ್ಬಿಡೋಣ. 15 ನಿಮಿಷ ಒಂದ್ಸಲ ಚೆನ್ನಾಗಿ ನೆಂದರೆ ಇದು ಸಾಫ್ಟ್ ಆಗಿರುತ್ತೆ. ಆವಾಗ ರುಬ್ಕೊಳ್ಳೋದಕ್ಕೆ ಸುಲಭ ಆಗುತ್ತೆ. ಈಗ ನೋಡಿ 15 ನಿಮಿಷ ನೆಂದಿದೆ. ಈಗ ಇದಕ್ಕೆ ಒಂದು ಚಿಕ್ಕ ಚಮಚ ಸಕ್ಕರೆ ಸೇರಿಸ್ಕೊಳ್ಳೋಣ. ಸಕ್ಕರೆ ಸೇರಿಸ್ಕೊಳ್ಳೋದ್ರಿಂದ ದೋಸೆ ಕಲರ್ ಚೆನ್ನಾಗಿ ಬರುತ್ತೆ. ಅದರಿಂದ ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊಳ್ಳೋದು ಒಳ್ಳೆಯದು. ಆಮೇಲೆ ಇದಕ್ಕೆ 1 ಕಪ್ಪು ರವೆ ಹಾಕ್ಕೊಳ್ಳೋಣ. ರವೆ ನೀವಿಲ್ಲಿ ಯಾವ್ದು ಬೇಕಾದ್ರೂ ಬಳಸ್ಕೋಬೋದು. ಮೀಡಿಯಮ್ ರವೆ, ಉಪ್ಪಿಟ್ಟು ರವೆ ಅಥವಾ ಚಿರೋಟಿ ರವೆ, ಈ ರೀತಿ ನಿಮಗೆ ಯಾವ ರವೆ ಬೇಕೋ ಆ ರವೆನ ಸೇರಿಸಿ ಮಿಕ್ಸಿ ಜಾರ್ಗೆ ಬಗ್ಗಿಸ್ಕೊಂಡು ಇನ್ನೂ ಸ್ವಲ್ಪ ನೀರು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೋಬೇಕು. ರುಬ್ಬುವಾಗ ತುಂಬ ಜಾಸ್ತಿ ನೀರು ಸೇರ್ಸೋಕೆ ಹೋಗಬಾರ್ದು. ಅಗತ್ಯ ಇರೋಷ್ಟು ನೀರನ್ನು ಸೇರಿಸ್ಕೊಂಡು ನುಣ್ಣಗೆ ಮತ್ತು ಸ್ವಲ್ಪ ಗಟ್ಟಿಯಾಗಿ ರುಬ್ಕೋಬೇಕು. ರುಬ್ಬಿರೋದನ್ನು ಒಂದು ಬೌಲಿಗೆ ಬಗ್ಗಿಸ್ಕೊಂಡು ಮಿಕ್ಸಿ ಜಾರ್ಗೂ ಸ್ವಲ್ಪ ನೀರು ಹಾಕಿ ಸೇರಿಸ್ಕೊತಾ ಇದ್ದೀನಿ. ಈಗ ನೋಡಿ, ಇದಕ್ಕೆ 3/4 ಚಿಕ್ಕ ಚಮಚ ಅಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಚಪಾತಿ ತಯಾರಿಸುವಾಗಲೂ ನಾವು ಉಪ್ಪು ಸೇರಿಸಿರ್ತೀವಿ, ಅದರಿಂದಾಗಿ ನೋಡಿಕೊಂಡು ಉಪ್ಪು ಹಾಕ್ಕೋಬೇಕು. ಹಾಗೆಯೇ ಇದಕ್ಕೆ ಅರ್ಧ ಚಿಕ್ಕ ಚಮಚ ಅಷ್ಟು ಅಡುಗೆ ಸೋಡಾ ಹಾಕ್ಕೊಂಡು ಎಲ್ಲವನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಮೊದಲು ಇದೆಲ್ಲವನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳಿ. ಹಿಟ್ಟಿನ್ನೂ ತುಂಬ ಗಟ್ಟಿ ಇದೆ ಅಂತ ಅನಿಸಿದ್ರೆ ಇನ್ನು ಸ್ವಲ್ಪ ನೀರು ಸೇರಿಸಿ ಹದ ಮಾಡ್ಕೋಬೋದು. ಇದು ತುಂಬ ನೀರಾಗಿರಬಾರ್ದು, ಹಾಗಂತ ತುಂಬ ಗಟ್ಟಿಗೂ ಇರಬಾರ್ದು. ನೋಡಿ, ಈ ರೀತಿ ಥಿಕ್ಕಾಗಿ ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿ ಇರಬೇಕು. ನಾವು ರೆಗ್ಯುಲರ್ ದೋಸೆ ತಯಾರಿಸುವಾಗ ಯಾವ ರೀತಿ ಹಿಟ್ಟು ತಯಾರಿಸ್ಕೊತೀವೋ ಅದೇ ಹದವಾಗಿ ಹಿಟ್ಟು ತಯಾರಿಸ್ಕೋಬೇಕು. ನೋಡಿ, ಸರಿಯಾಗಿದೆ. ದೋಸೆ ತಯಾರಿಸ್ಕೊಳ್ಳೋದಕ್ಕೆ ದೋಸೆ ಹಿಟ್ಟು ರೆಡಿ ಇದೆ. ಇವಾಗ ದೋಸೆ ತಯಾರಿಸ್ಕೊಳ್ಳೋಣ. ನಾನು ಇಲ್ಲೊಂದು ಹಂಚಿನ ಬಿಸಿಗೆ ಇಟ್ಕೊಂಡಿದ್ದೆ. ಅದಕ್ಕೆ 1/4 ಸೌಟಷ್ಟು ಹಿಟ್ಟು ಹಾಕ್ಕೊಂಡು ಸ್ವಲ್ಪ ದಪ್ಪದಾಗಿ ಹರಡಿಕೊಂಡು ಇದನ್ನು ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಮುಚ್ಚಿಟ್ಟು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡ್ರೆ ಸಾಫ್ಟ್ ಆಗಿರುವಂಥ ದೋಸೆ ತಯಾರಾಗಿರುತ್ತೆ. ನೀವು ಇದನ್ನು ಸೆಟ್ ದೋಸೆ ರೀತಿನೂ ಮಾಡ್ಬೋದು ಅಥವಾ ಉತ್ತಪ್ಪಂ ರೀತಿನೂ ಮಾಡ್ಬೋದು. ಉತ್ತಪ್ಪಂ ರೀತಿ ಮಾಡಬೇಕು ಅನ್ನೋಂಗಿದ್ರೆ ಇದಕ್ಕೆ ಕ್ಯಾರೆಟು, ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು ಇದೆಲ್ಲವನ್ನೂ ಸಣ್ಣದಾಗಿ ಹಚ್ಚಿ ಹಾಕ್ಕೊಂಡು ಉತ್ತಪ್ಪಂ ತಯಾರಿಸ್ಕೋಬೋದು. ಅಥವಾ ಸೆಟ್ ದೋಸೆನೂ ತಯಾರಿಸ್ಕೋಬೋದು. ಅದಕ್ಕೂ ಅಷ್ಟೇ ಕ್ಯಾರೆಟು, ಕೊತ್ತಂಬರಿ ಸೊಪ್ಪು ಇದನ್ನು ಹಾಕಿ ಸ್ವಲ್ಪ ದಪ್ಪದಾಗಿ ಹರಡ್ಕೊಂಡು ಚಿಕ್ಕದಾಗಿ ಸೆಟ್ ದೋಸೆ ಮಾಡ್ಬೋದು. ಇಲ್ಲ ಗರಿಯಾಗಿ ದೋಸೆ ಮಾಡ್ಕೋಬೇಕು, ಇನ್ನೂ ಸ್ವಲ್ಪ ಚೆನ್ನಾಗಿರಬೇಕು ಅನ್ನೋಂಗಿದ್ರೆ ಈ ರೀತಿ ತೆಳುವಾಗಿ ದೋಸೆ ತಯಾರಿಸ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿ ಬೇಯಿಸಿ ಮತ್ತೆ ಒಂದ್ಸಲ ಚೆನ್ನಾಗಿ ಬೆಂದ ಮೇಲೆ ಒಂದು ಚಿಕ್ಕ ಚಮಚ ತುಪ್ಪ, 1-1.5 ಚಮಚ ಅಷ್ಟು ಕೆಂಪು ಚಟ್ನಿ, ತಯಾರಿಸಿರುವಂಥ ಕೆಂಪು ಚಟ್ನಿನ ಹಾಕ್ಕೊಂಡು ಈ ರೀತಿ ನೀಟಾಗಿ ಹರಡ್ಕೊಂಡು ಇದ್ರ ಮೇಲೆ ಆಲೂಗಡ್ಡೆ ಪಲ್ಯ ಇಟ್ಬಿಟ್ಟು ಸರ್ವ್ ಮಾಡ್ಬೋದು. ನಾನು ಅದೇ ರೀತಿಯೇ ಮಾಡಿದ್ದೆ. ತುಂಬ ಚೆನ್ನಾಗಿ ಆಗಿತ್ತು. ಯಾರಿಗೂ ಗೊತ್ತಾಗಲಿಲ್ಲ ನಾನು ಇದು ಚಪಾತಿ ಬಳಸಿ ಮಾಡಿರೋದು ಅಂತ. ಅಷ್ಟು ಚೆನ್ನಾಗಿತ್ತು. ಇದನ್ನು ನೀವು ಯಾವ ರೀತಿ ಬೇಕೋ ಆ ರೀತಿ ತಯಾರಿಸ್ಕೋಬೋದು. ಒಂದು ಹಿಟ್ಟಲ್ಲಿ ನಿಮ್ಗೆ ಇಷ್ಟವಾದ ರೀತಿ ದೋಸೆ ತಯಾರಿಸ್ಕೋಬೋದು. ನಿಮ್ಮ ಮನೆಯಲ್ಲಿ ಯಾರಿಗೆ ಯಾವ ರೀತಿ ಇಷ್ಟನೋ ಅದ್ರ ಪ್ರಕಾರವಾಗಿ ಮಾಡ್ಬೋದು. ಒಂದು ಸಲ ತಯಾರಾದ ಮೇಲೆ ಬಿಸಿಯಾಗಿ ಇದನ್ನು ಚಟ್ನಿ ಮತ್ತು ಆಲೂಗಡ್ಡೆ ಪಲ್ಯ ಜೊತೆ ಸರ್ವ್ ಮಾಡಿ ಚೆನ್ನಾಗಿ ಅನಿಸುತ್ತೆ. ಒಂದು ಸಲ ಟ್ರೈ ಮಾಡಿ, ನೀವೇ ತಿಳ್ಕೊತೀರಾ ಎಷ್ಟು ಚೆನ್ನಾಗಿರುತ್ತೆ, ಎಷ್ಟು ಉಪಯೋಗ ಆಗಿರುವಂಥ ರೆಸಿಪಿ ಇದು ಅಂತ. ಸಾಮಾನ್ಯವಾಗಿ ನಾವು ಮನೆಗಳಲ್ಲಿ ಚಪಾತಿ ಮಾಡಿದಾಗ 2-3 ಚಪಾತಿ ಉಳಿಯುತ್ತೆ. ಒಂದು ಹೊತ್ತಿಗೆ ತಯಾರಿಸಿರುವಂಥ ಚಪಾತಿನ ಇನ್ನೊಂದು ಹೊತ್ತಿಗೆ ತಿನ್ನೋದಕ್ಕೆ ಯಾರೂ ಇಷ್ಟಪಡಲಿಲ್ಲ. ಆಗ ಇದನ್ನು ಈ ರೀತಿ ಚಪಾತಿ ಬಳಸಿ ದೋಸೆನ ತಯಾರಿಸಿ ನೋಡಿ. ರಾತ್ರಿ ಉಳಿದಿದ್ರೆ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಈ ರೀತಿ ಕ್ವಿಕ್ಕಾಗಿ ದೋಸೆ ತಯಾರಿಸ್ಕೊಂಡ್ಬಿಡ್ಬೋದು. ಉಳಿದಿರೋಂಥ ಚಪಾತಿ ಅಥವಾ ಚಪಾತಿ ಹಿಟ್ಟು ಉಳಿದಿದ್ರೆ ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದು ಅದನ್ನು ಚಪಾತಿ ತಯಾರಿಸಿ ಬೆಳಗ್ಗೆ ದೋಸೆ ತಯಾರಿಸ್ಕೋಬೋದು. ಚೆನ್ನಾಗಿರುತ್ತೆ.
ನಾನೀಗಾಗಲೇ ಸಾಕಷ್ಟು ಇನ್ಸ್ಟೆಂಟಾಗಿ ತಯಾರಿಸುವಂಥ ದೋಸೆ, ಇನ್ಸ್ಟೆಂಟಾಗಿ ತಯಾರಿಸುವಂಥ ಇಡ್ಲಿ ರೆಸಿಪಿಗಳನ್ನು ತೋರಿಸಿದ್ದೀನಿ. ಆ ರೀತಿ ಬ್ರೇಕ್ಫಾಸ್ಟ್ ರೆಸಿಪಿಗಳ ಪ್ಲೇಲಿಸ್ಟನ್ನು ನಾನು ವಿಡಿಯೋ ಕೊನೆಯಲ್ಲಿ ಹಾಕಿರ್ತೀನಿ. ನಿಮ್ಗೆ ಇಷ್ಟವಾದದ್ದನ್ನು ನೋಡಿ ಟ್ರೈ ಮಾಡಿ. ಯಾವುದು ನಿಮ್ಗೆ ಇಷ್ಟ ಆಯಿತು ಅಂತ ನನಗೆ ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸಿ. ರೆಸಿಪಿ ಚೆನ್ನಾಗಿ ಅನಿಸಿದರೆ, ತುಂಬ ಉಪಯೋಗ ಬರೋವಂಥ ರೆಸಿಪಿ ಅಂತ ಅನಿಸಿದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋಗಳಲ್ಲಿ ಭೇಟಿಯಾಗೋಣ. ನಮಸ್ಕಾರ.